ಇಡೀ ರಾಜ್ಯದಲ್ಲಿರುವಂಥ ಅತಿ ಹಿಂದುಳಿದ ವರ್ಗದ ಸಮುದಾಯದ ವರ್ಗಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ದಲಿತ ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದೀರಿ, ಮೈನಾರಿಟಿಗೆ ಅವಮಾನ ಮಾಡ್ತಾ ಇದ್ದೀರಿ. ಅಂದರೆ ನಿಮ್ಮ ಕಣ್ಣು ಮುಂದ್ಗಡೆ ಬೇರೆ ಯಾರೂ ಅಧಿಕಾರದಲ್ಲಿ ಇರಬಾರ್ದ? ಎಲ್ಲ ಬರೀ ಅಪ್ಪರ್ ಕಮ್ಯುನಿಟಿಯವ್ರು ಮಾತ್ರ, ನಿಮಗೆ ಬೇಕಾಗಿರುವಂಥವ್ರು ಮಾತ್ರ ಚೀಫ್ ಮಿನಿಸ್ಟರ್ ಆಗಿರಬೇಕಾ, ಅಧಿಕಾರ ನಡೆಸಬೇಕಾ? ಸಿದ್ದರಾಮಯ್ಯನವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ನಿಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಕಳ್ಳು ಕಿವಿಸ್ತಾ ಇದೆ ನಿಮಗೆ. ನಾಚಿಕೆ ಆಗಲ್ವ ನಿಮಗೆ? ಮ್ಯಾಂಡೇಟ್ ಕೊಟ್ಟಿದ್ದಾರ ಸರ್ಕಾರ ನಿಮ್ಗೆ, ಏನಾದರೂ 66 ಸೀಟಿಗೆ ಬಂದು ನಿಲ್ಲಿಸಿದಾರಲ್ವ? ನೀವು ಕಾಯಬೇಕಲ್ವ 5 ವರ್ಷದವರೆಗೂ? 5 ವರ್ಷದವರೆಗೂ ಕಾಯಿರಿ, ನೆಕ್ಸ್ಟ್ ಚುನಾವಣೆಗೆ ಹೋಗೋಣ. ಅವಾಗ ಜನರು ಯಾರು ಆಶೀರ್ವಾದ ಮಾಡ್ತಾರೋ ಅವ್ರು ಮಾಡಲಿ. ಅದು ಬಿಟ್ಬಿಟ್ಟು ನೀವು ಗವರ್ನರ್ ನಮ್ಮ ಕೈಯಲ್ಲಿದ್ದಾರೆ, ಸರ್ಕಾರ ನಮ್ಮ ಕೈಯಲ್ಲಿದೆ, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ನಮ್ಮ ಕೈಯಲ್ಲಿದ್ದಾವೆ ಅಂತ ಎಲ್ಲ ಕಡೆನೂ ಇಡೀ ದೇಶದಲ್ಲಿ ನೀವು 2014ರಿಂದ ಇಲ್ಲಿಯವರೆಗೆ 10 ರಾಜ್ಯಗಳನ್ನು ಉರುಳಿಸಿದಿರಿ. 10 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಡಿಸಾಲ್ವ್ ಮಾಡಿಸಿ ನೀವು ಸರ್ಕಾರ ರಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. 10 ರಾಜ್ಯ ಇನ್ಕ್ಲೂಡಿಂಗ್ ಕರ್ನಾಟಕ, ಪ್ರೀವಿಯಸ್ ಗೌರ್ಮೆಂಟು ಸೇರಿ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಏನಿತ್ತು ಅದನ್ನು ಉರುಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಭಾಳ ಸ್ಪಷ್ಟವಾಗಿದೆ. ರಾಜ್ಯದ ಮುಖಂಡರುಗಳು ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಕುಮಾರಸ್ವಾಮಿ ಆದಿಯಾಗಿ ಕೈ ಜೋಡಿಸಿದ್ದಾರೆ, ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಡಿಸ್ಟರ್ಬ್ ಮಾಡಬೇಕು ಅಂತ ಮೂಢ ಹಗರಣದಲ್ಲಿ, ಮೂಢ ವಿಚಾರದಲ್ಲಿ ಏನೂ ಇಲ್ಲ. ಭಾಳ ಬ್ಯೂಟಿಫುಲ್ಲಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದು, ದಾಖಲೆಗಳ ಸಮೇತ ಮಾಧ್ಯಮಗಳು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಗವರ್ನರ್ ಆಫೀಸ್ಗೂ ನಾವು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿನೂ ಕಳಿಸಿದ್ದಾರೆ. ಇದರಲ್ಲಿ ಏನು ತಪ್ಪಿದೆ ಅನ್ನುವಂಥ ದಯಮಾಡಿ ಹೇಳಬೇಕು. ಪರ್ಯಾಯವಾಗಿ ನಮ್ಮ ಜಾಗವನ್ನು, ಅವ್ರ ಜಾಗವನ್ನು 3 ಎಕರೆ 16 ಗುಂಟೆ ಇಲ್ಲಿಗೆಲ್ಲಾಗಿ ಮೂಡಾದವ್ರು ತಗೊಂಡು ಅಕ್ವೈರ್ ಮಾಡಿಕೊಂಡು ತಪ್ಪಾಗಿದೆ ಅಂತ ಅವರೇ ಒಪ್ಪಿಕೊಂಡು ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ತಪ್ಪು ಅಂತ ಅನ್ನುವಂಥದ್ದಾದರೆ, ಹಗರಣ ಮಾಡಿರುವಂಥವ್ರು ಎಷ್ಟು ಜನ ಇದರಲ್ಲಿ? ಯಾಕೆ ಪಾದಯಾತ್ರೆಗೆ ನೀವು JDSನವ್ರು ಬೆಂಬಲ ಕೊಡ್ತಾ ಇಲ್ಲ? JDSನವ್ರು ಹೇಳ್ಬೇಕಲ್ವಾ? ನೀವು ಒಟ್ಟಿಗೆ ಮೊನ್ನೆ ಭಾನುವಾರ ಪ್ರೆಸ್ ಮೀಟ್ ಮಾಡಿ ಒಟ್ಟಿಗೆ ಓದ್ತೀವಿ ಅಂತ ಹೇಳಿದವರು, ಇದಕ್ಕಿಂತ ಕುಮಾರಸ್ವಾಮಿಯವರು ಯಾವುದೋ ಒಂದು ಪಿಳ್ಳೆ ನೆಪ ಇಟ್ಕೊಂಡು ನಾನು ಹೋಗಲ್ಲ, ಪಾದಯಾತ್ರೆಗೆ ಹೋಗಲ್ಲ ಅಂದರೆ ಏನು ಅರ್ಥ? ಜನರ ಪಬ್ಲಿಕ್ ಮೈಂಡಲ್ಲಿ JDS ಕುಮಾರಸ್ವಾಮಿಯವರು ಒಳ್ಳೆಯದಾಗಬೇಕು ಅಂತನಾ? ನಿಮ್ಮದು ಪಾತ್ರ ಇಲ್ವಾ? ಅಬ್ರಾಮು ಕೊಟ್ಟಿರುವಂಥದ್ದು ನೋಟಿಸ್ ವಿಚಾರದಲ್ಲಿ HD ಕುಮಾರಸ್ವಾಮಿಯವ್ರ ಪಾತ್ರ ಇಲ್ವಾ? ದಯಮಾಡಿ ನೀವು ಬಂದು ಹೇಳಿ. ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದ್ಗಡೆ ಹೋಗಿ ನೀವು ಹೇಳಿ, ಆಣೆ ಮಾಡಿ ಹೇಳಿ, ಇಲ್ಲ ನಂದು ಯಾವುದೂ ಪಾತ್ರ ಇಲ್ಲ ಇಲ್ಲಿ ಅಂತ. ಸರ್ಕಾರ ಬೀಳಿಸುವಂಥದ್ದು, ಸಿದ್ದರಾಮಯ್ಯ ಇಳಿಸುವಂಥದ್ದಕ್ಕೆ ನಾವು ಯಾರೂ ಪ್ರಯತ್ನ ಪಟ್ಟಿಲ್ಲ ಅಂತ ಆ ವಿಜಯೇಂದ್ರ BJP ಎಲ್ಲ ಹೋಗಿ ದಯಮಾಡಿ ಒಂದು ಪ್ರಮಾಣ ಮಾಡಿ ನೋಡೋಣ, ಪ್ರಮಾಣ ಮಾಡಿ ಹೇಳಿ. ಸೊ ಅದರಿಂದ ನಾವು ಮೈಸೂರು ಜಿಲ್ಲೆ ಕಾಂಗ್ರೆಸ್ ಇಬ್ಬರು ಅಧ್ಯಕ್ಷಗಳಿದ್ದಾರೆ ಇಲ್ಲಿಂದನೇ, ಯಾಕೆಂದ್ರೆ ನಮ್ಮ ಜಿಲ್ಲೆಯವರವರು ಮುಖ್ಯಮಂತ್ರಿಗಳು. ನೆಕ್ಸ್ಟು ತುರ್ತಾಗಿ ನಾವು ಯಾವ ರೀತಿ ಹೋರಾಟವನ್ನು ಶುರು ಮಾಡಬೇಕು, ಏನು ಮಾಡಬೇಕು, ರಾಜ್ಯಾದ್ಯಂತ ಏನು ಮಾಡಬೇಕು ಅಂತ ರಾಜ್ಯದಲ್ಲಿ ತಗೋತಾರೆ. ಮೈಸೂರು ಜಿಲ್ಲೆಯಲ್ಲಿ ಸಿಟಿನಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಇವತ್ತು ನಾಳೆ ಮೀಟಿಂಗ್ ಮಾಡಿ ಇಮ್ಮಿಡಿಯೇಟಾಗಿ ಒಂದು ಸಭೆಯನ್ನು ಮಾಡಿ ನಮ್ಮ ರೂಪುರೇಷೆಗಳು, ಹೋರಾಟ ಯಾವ ರೀತಿ ಇರಬೇಕು, ರಾಜ್ಯಪಾಲರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅನ್ನುವಂಥದ್ದನ್ನ ನಾವು ತೀರ್ಮಾನ ಮಾಡ್ತೀವಿ.